ಮಾತ್ರ ನಾವು ಬಿಜೆಪಿಗೆ ಓಪನ್ ಸವಾಲ್ ಹಾಕ್ತೀವಿ. 2000 ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ HB ಸ್ಕೀಮಲ್ಲಿ ಒಂದು ಮನೆ ಏನಾರು ಸ್ಯಾಂಕ್ಷನ್ ಮಾಡಿ ಏನಾದ್ರು ಒಂದು ಮನೆ ಏನಾರು ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತಗೊಂತೀನಿ. ನಾಳೆ ಬೆಳಗ್ಗೆನೆ ಓಪನ್ ಸವಾಲ್ ಬಿಜೆಪಿ ಹೋಗಿ ಸ್ಲಮ್ ಬೋರ್ಡಲ್ಲಿ ಮತ್ತೆ ರಾಜೀವ್ ಗಾಂಧಿ HB ಸ್ಕೀಮಲ್ಲಿ ಅವ್ರು 4 ವರ್ಷ ಅವಧಿಯಲ್ಲಿ ಒಂದು ಮನೆ ಏನಾರು ಕೊಟ್ಟಿದ್ರೆ ನಾಳೆನೇ ನಾನು ರಾಜಕೀಯದಿಂದ ನಿವೃತ್ತಿ ತಗೊಂತೀನಿ. ಮಂತ್ರಿ ಸ್ಥಾನ ಅಂದರೆ ಬೆಳಗ್ಗೆ ಇವತ್ತು ಬರುವ ಮುಂದಿನ ತಿಂಗಳ ಏನು ಸುಮಾರು 1008 ಮನೆಗಳನ್ನು ನಾವೇನು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಇಲ್ಲಿ ಈ ಭಾಗದಲ್ಲಿ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಸುಮಾರು 42,345 ಮನೆಗಳನ್ನ ಏನು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ವರ್ಚುವಲ್ ಮುಖಾಂತರ. ಬಹುಶಃ ಈ ಪ್ರಾಜೆಕ್ಟು 2017 ನಾನು ಇಲ್ಲಿ ಭೂಮಿ ಪೂಜೆ ಮಾಡಿದ್ದೆ. ಬಹುಶಃ ಟೇಕಪ್ ಆಗಲೇ ಇಲ್ಲ. ಬಹುಶಃ ನಾವು ಬಹಳ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಕೂಡ 4 ವರ್ಷ ಅವರ ಆಡಳಿತ ಇದ್ರು ಕೂಡ ಒಂದೇ ಒಂದು ಪೈಸಾ ಕೂಡ ಅದಕ್ಕೆ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಮತ್ತು ಇದು ಟೇಕಪ್ ಆಗಲಿಲ್ಲ. ಬಹುಶಃ ನಾವೆಲ್ಲ ಒಂದ್ ಕಡೆ ನಮ್ಮಿಂದ ಏನಪ್ಪ ಮುಂದೆ ಈ ಮನೆಗಳು ಆಗ್ತಾವೋ ಇಲ್ಲೋ ಅನ್ನುವಂತ ಒಂದು ಪರಿಸ್ಥಿತಿಯಲ್ಲಿ ಇದ್ವಿ. ಕಾರಣ ಅಂತಂದ್ರೆ ಈಗಾಗಲೇ ಬಹಳ ಸವಿಸ್ತಾರವಾಗಿ ನಮ್ಮ ಮಂತ್ರಿಗಳು ಹೇಳಿದ್ದಾರೆ. ಯಾಕಂದ್ರೆ ಆ ಕಾಸ್ಟ್ ಬೇರ್ ಮಾಡುವಂತ ಇದು ನಮಗೆ ಏನು ಬೆನಿಫಿಷರೀಸ್ಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. 50,000 1 ಲಕ್ಷ ತಗೋಬೇಕಂದ್ರೆ ಬಹಳ ಕಷ್ಟ. ಅಂತದ್ರಲ್ಲಿ ಅವರು 4-5 ಲಕ್ಷ ಅದು ಬ್ಯಾಂಕರ್ಸ್ ಕೂಡ ಯಾರು ಕೊಡ್ಲಿಕ್ಕೆ ಮುಂದೆ ಬರಲಿಲ್ಲ. ಬಹುಶಃ ಇವತ್ತೇನಾದ್ರೂ ಅದು ಕಂಪ್ಲೀಷನ್ ಆಗ್ಬೇಕಂತಂದ್ರೆ ಮತ್ತೆ ನಮ್ಮ ಜಮೀರ್ ಅಹಮದ್ ಸಾಹೇಬ್ರೆ ವಸತಿ ಸಚಿವರಾಗಿ ಬರಬೇಕು ಅನ್ನುವಂಥದ್ದು ಇತ್ತು. ಅದಕ್ಕೆ ಇವತ್ತದು ಬಹುಶಃ ಅವ್ರು ಹೇಳ್ತಾ ಇದ್ರು, ಇವತ್ತು ಅವ್ರೇನಾದ್ರೂ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ಸುಮಾರು 10-20 ಬಾರಿ FD ಫೈನಾನ್ಸ್ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಕೂಡ ಈ ಮನೆಗಳನ್ನ ಮುಗಿಸ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಕಾರಣ ಅಂದ್ರೆ ನೀವು ಹೇಳಿದಂಗೆ ಸೆಂಟ್ರಲ್ ಗೌರ್ಮೆಂಟ್ 150 ಕೊಡುವಂಥದ್ದು, 130 ಕೊಡುವಂಥದ್ದು, ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಕೇವಲ 1 ಲಕ್ಷ ಮಾತ್ರ. ಈ ನಿಟ್ಟಿನಲ್ಲಿ ಇವತ್ತು ಜಮೀರ್ ಅಹಮದ್ ಸಾಹೇಬರು ಬಂದ ಮೇಲೆನೆ ನಾವೆಲ್ಲ ಕೂಡ ಈ ಮನೆಗಳು ಕಂಪ್ಲೀಟ್ ಆಗ್ತಾವ ಅಂತೇಳಿ ಇವತ್ತೇನು ಅವರ ಒಂದು ದಿಟ್ಟ ನಿರ್ಧಾರ, ಅವರ ಒಂದು ಪ್ರಯತ್ನದಿಂದ ಸುಮಾರು 1,80,000 ಮನೆಗಳಲ್ಲಿ ಫಸ್ಟ್ ಫೇಸ್ ನಲ್ಲಿ ಏನು 36,000 ಕೊಟ್ಟಿದ್ವಿ, ಸೆಕೆಂಡ್ ಫೇಸ್ ನಲ್ಲಿ 42,345 ಮನೆಗಳಲ್ಲಿ ಇನಾಗ್ರೇಷನ್ ಮಾಡ್ತಾ ಇದ್ವಿ. ಕೊಡ್ತೀವಿ ಅನ್ನುವಂಥದ್ದು ಗ್ಯಾರಂಟಿ ಕೂಡ ನಮ್ಮ ಮಂತ್ರಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಸುಮಾರು ಈ ಸ್ಲಮ್ ಬೋರ್ಡ್ಗೆ ಸಂಬಂಧಪಟ್ಟಂಗ 6,000 ಕೋಟಿ ಇವತ್ತೇನಾದ್ರೂ ದುಡ್ಡು ಬಹಳ ದೊಡ್ಡ ಮಟ್ಟದಲ್ಲಿ ಫೇಸ್ ವೈಸ್ ಹಂತವಾಗಿ ನಾವು ಕೊಡ್ತೀವಿ, ನೀವು ಮನೆ ಕಂಪ್ಲೀಟ್ ಮಾಡ್ರಿ ಅಂತೇಳಿ ನಮ್ಮ ಸಚಿವರಿಗೆ ನಾನು ಹೃದಯಪೂರ್ವಕವಾಗಿ ಬಹುಶಃ ಅವರಿಗೆ ಬಹಳ ದೊಡ್ಡ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ನಿಮಗೆ ಈ ಬಡವರ ಆಶೀರ್ವಾದ ಬಹಳ ದೊಡ್ಡದಾಗಿ ತಡ್ತದೆ ಅಂತ ಹೇಳ್ತೀನಿ. ಯಾಕಂದ್ರೆ ಯಾರು ಕೂಡ ಈ ನಿರ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಒಂದೊಂದು ಮನೆಗೆ 4-5 ಲಕ್ಷ ಕಾಂಟ್ರಿಬ್ಯೂಷನ್ ಸ್ಟೇಟ್ ಗೌರ್ಮೆಂಟ್ ಇಂದ ಆಗ್ತಾ ಇದೆ. ಇದು ಸಾಮಾನ್ಯ ಅಲ್ಲ. ನಾವೆಲ್ಲೋ ಒಂದ್ ಕಡೆ 56,000 ಕೋಟಿ ಸ್ಕೀಮ್ಗಳಿಗೆ ಅಷ್ಟು ದೊಡ್ಡ ಬಜೆಟ್ ಅನ್ನು ಕೊಡೋದ್ರ ಮೂಲಕ ಇವತ್ತು ಇದಕ್ಕೆ ತರಬೇಕಂದ್ರೆ ಸಾಮಾನ್ಯ ಅಲ್ಲ. ಆ ನಿರ್ಧಾರ ಇವತ್ತು ನಮ್ಮ ಜಮೀರ್ ಅಹಮದ್ ಸಾಹೇಬ್ರಿಂದನೇ ಆಗೈತಿ. ಇಲ್ಲ ಅಂದ್ರೆ ಇದು ಸಾಧ್ಯನೇ ಆಗದಂತ ಮಾತು. ಬಹುಶಃ ಯಾವ ರೀತಿ ಅವರು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದ್ರು ಗೊತ್ತಿಲ್ಲ, ಅವ್ರನ್ನ ಯಾವ ರೀತಿ ಮನವೊಲಿಸಿದ್ರು, ಎಷ್ಟು ನಮ್ಗೆ ಒತ್ತಡ ಇದ್ರು ಕೂಡ ಆ ಒತ್ತಡದಲ್ಲಿ ಕೂಡ ಬಹಳ ದೊಡ್ಡದಾಗಿ ಬಡವರ ಪರವಾಗಿ ಬಹಳ ವಿಶಾಲ ಹೃದಯ ಹೊಂದಿದೆ. ನಮ್ಮ ದೂರದೃಷ್ಟಿಯೂ ಕೂಡ ಇದೆ ಮುಖ್ಯಮಂತ್ರಿಗಳು, ವಿಶೇಷವಾಗಿ ಬಡವರು ಅಂತಂದ್ರೆ ಎಲ್ಲದಕ್ಕೂ ಕನ್ವಿನ್ಸ್ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಮನೆಗಳು ಅತಿ ಶೀಘ್ರದಲ್ಲೇ ಈಗಾಗಲೇ ಮಂತ್ರಿಗಳು ಹೇಳಿದಾಗೆ AICC ನಮ್ಮ ಅಧ್ಯಕ್ಷರ ಒಂದು ಮಾತ್ರ ನಾವು ಬಿಜೆಪಿಗೆ ಓಪನ್ ಸವಾಲ್ ಹಾಕ್ತೀವಿ. 2000 ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ HB ಸ್ಕೀಮಲ್ಲಿ ಒಂದು ಮನೆ ಏನಾರು ಸ್ಯಾಂಕ್ಷನ್ ಮಾಡಿ ಏನಾದ್ರು ಒಂದು ಮನೆ ಏನಾರು ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತಗೊಂತೀನಿ. ನಾಳೆ ಬೆಳಗ್ಗೆನೆ ಓಪನ್ ಸವಾಲ್ ಬಿಜೆಪಿಗೆ ಸ್ಲಮ್ ಬೋರ್ಡಲ್ಲಿ ಮತ್ತೆ ರಾಜೀವ್ ಗಾಂಧಿ HB ಸ್ಕೀಮಲ್ಲಿ ಅವ್ರು 4 ವರ್ಷ ಅವಧಿಯಲ್ಲಿ ಒಂದು ಮನೆ ಏನಾರು ಕೊಟ್ಟಿದ್ರೆ ನಾಳೆನೆ ನಾನು ರಾಜಕೀಯದಿಂದ ನಿವೃತ್ತಿ ತಗೊಂತೀನಿ. ಮಂತ್ರಿ ಸ್ಥಾನ ಅಂದ್ರೆ ಬೆಳಗ್ಗೆ